ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯತಯಃ ಅನ್ನುವಂಥ ಪದದ ಅರ್ಥವನ್ನು ಚತುರ್ಥಾಶ್ರಮ ಸನ್ಯಾಸಿ ಇದನ್ನಲ್ಲ ಅವನ ಬಗ್ಗೆ ಹೇಳಿದೆ, ಪ್ರಯತ್ನಶೀಲ ಪುರುಷ ಅವನ ಬಗ್ಗೆ ಹೇಳ್ತಾ ಇರೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಸ್ವಾಧ್ಯಾಯವನ್ನು ಎಲ್ಲ ಆಶ್ರಮದವರು ಮಾಡಬೇಕಾಗುತ್ತೆ, ಮಾಡಲೇಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಆದರೆ ಅದರಲ್ಲಿ ಗೃಹಸ್ಥರಿಗೆ ಸ್ವಲ್ಪ ಸಮಯ ಕಡಿಮೆ ಇರುತ್ತೆ, ಅವರಿಗೆ ಬೇರೆ ಕೆಲಸ ಜವಾಬ್ದಾರಿಗಳು ಇದೆಲ್ಲ ಇರೋದ್ರಿಂದ. ಆದರೆ ಇನ್ನು 3 ಆಶ್ರಮದವರು ಕೂಡ ಅದನ್ನು ಹೆಚ್ಚಾಗಿ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಅದಕ್ಕೆ ಇಲ್ಲಿ ಸನ್ಯಾಸಿಗೆ ಮಾತ್ರ ಅಲ್ಲ, ಎಲ್ಲ ಆಶ್ರಮದವರು ಕೂಡ ಮಾಡಬೇಕಾಗಿರುವಂಥದ್ದು ಅಂತಲೂ ಕೂಡ ತಿಳ್ಕೊಂಡ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಸಂಶಿತ ವ್ರತಃ ಅನ್ನುವಂಥ ಪದದ ಅರ್ಥ ಏನು, ಮತ್ತು ಅದನ್ನು ಯತಯಃ ಪದದ ವಿಶೇಷಣ ಅಂತ ತಿಳ್ಕೊಳ್ಳದೆ ಶ್ಲೋಕದ ಪೂರ್ವಾರ್ಧದಲ್ಲಿ ಹೇಳಿರುವಂಥ ತಪೋಯಜ್ಞ ಮಾಡುವವರಿಗಿಂತ ಬೇರೆ ರೀತಿಯ ವ್ರತ ಮಾಡುವ ಪುರುಷರ ವಾಚಕ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ, ಅಂದರೆ ಆ ರೀತಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ. ತಪೋಯಜ್ಞ ಮಾಡ್ತಾರಲ್ಲ ಅವ್ರಿಗಿಂತ ಇನ್ನೂ ಬೇರೆ ಬೇರೆ ವ್ರತಗಳಿರುತ್ತಲ್ಲ, ಆ ರೀತಿ ಮಾಡೋರು ಅಂತ ತಿಳ್ಕೊಂಡ್ರೆ ಏನು ತಪ್ಪಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾರು ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಈ ಎಲ್ಲ ಸದಾಚಾರಗಳನ್ನು ಪಾಲನೆ ಮಾಡುವಂತಹ ನಿಯಮಗಳಿರುತ್ತಲ್ಲ ಅದನ್ನು ಚೆನ್ನಾಗಿ ಅಳವಡಿಸ್ಕೊಂಡಿರ್ತಾನೋ ತನ್ನ ಜೀವನದಲ್ಲಿ, ಮತ್ತು ಯಾರು ರಾಗದ್ವೇಷಗಳು ಮತ್ತು ಅಭಿಮಾನ ಅಂದರೆ ನಾನು, ನಂದು, ನಾನೇ ಅನ್ನೋದಿರುತ್ತಲ್ಲ ಅಂಥ ದೋಷಗಳಿಂದ ರಹಿತನಾಗಿರ್ತಾನೋ ಅಂತಹ ಪುರುಷರನ್ನು ಸಂಶಿತ ವ್ರತಃ ಅಂತ ಹೇಳ್ತಾರೆ. ಸಂಶಿತ ವ್ರತಃ ಅನ್ನುವಂಥ ಪದದಲ್ಲಿ ಯಜ್ಞ ಅನ್ನುವಂಥ ಶಬ್ದ ಇಲ್ಲ, ಅದಕ್ಕೋಸ್ಕರ ಅದನ್ನು ಬೇರೆ ರೀತಿಯ ವ್ರತಯಜ್ಞ ಮಾಡುವವರ ವಾಚಕ ಅಂತ ನಾವು ತಿಳ್ಕೊಳ್ಳೋದೆ ಯತಯಃ ಅನ್ನೋದರ ವಿಶೇಷಣ ಅಂತ ತಿಳ್ಕೊಳ್ಳೋದೆ ಇಲ್ಲಿ ಸರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಸಂಶಿತ ವ್ರತಃ ಅಂತಂದರೆ ಇಲ್ಲಿ ಅದಕ್ಕೆ ಯಜ್ಞ ಅನ್ನುವಂಥ ಶಬ್ದವನ್ನು ಕೊಟ್ಟಿಲ್ಲ, ಅದಕ್ಕೆ ಅದನ್ನು ಬೇರೆ ಯಜ್ಞಕ್ಕೆ ನಾವು ಹೋಲಿಸ್ಕೊಳ್ಳೋದಕ್ಕಾಗಲ್ಲ. ಯತಯಃ ಅನ್ನೋದಕ್ಕೆ ವಿಶೇಷಣ ಇದು ಅನ್ನೋದು ತಿಳ್ಕೊಳ್ಳೋದೆ ಸರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಅಹಿಂಸೆ, ಸತ್ಯ, ಇಂಥ ಬ್ರಹ್ಮಚರ್ಯ ಮತ್ತು ತಮ್ಮಲ್ಲಿ ರಾಗದ್ವೇಷಗಳಿರೋದಿಲ್ವೋ, ನಾನು, ನಂದು, ನಾನೇ ಅನ್ನೋದೆಲ್ಲ ಇರೋದಿಲ್ವೋ ಅಂಥವರನ್ನು ಇಲ್ಲಿ ಸಂಶಿತ ವ್ರತಃ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯತಯಃ ಅನ್ನೋದರ ವಿಶೇಷಣ ಇದು ಅಂತಲೇ ನಾವು ತಿಳ್ಕೊಬೇಕಾಗತ್ತೆ ಅಂತ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸ್ವಾಧ್ಯಾಯ ಜ್ಞಾನಯಜ್ಞ ಯಾವ ಕರ್ಮದ ವಾಚಕ, ಯಾವುದರ ಬಗ್ಗೆ ಸ್ವಾಧ್ಯಾಯ ಜ್ಞಾನಯಜ್ಞ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದನ್ನು ಸ್ವಾಧ್ಯಾಯ ಯಜ್ಞ ಅಂತ ಹೇಳಿದೆ, ಸ್ವಾಧ್ಯಾಯ ಜ್ಞಾನಯಜ್ಞ ಅಂತ ಹೇಳಿದಾರಲ್ಲ ಅದಕ್ಕೆ ಅರ್ಥ ಏನು, ಅಲ್ಲಿ ಜ್ಞಾನ ಬೇರೆ ಸೇರಿಸ್ಕೊಂಡಿದ್ದಾರಲ್ವ, ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಇಲ್ಲಿ. ಉತ್ತರ ಏನು ಅಂತಂದರೆ, ಯಾವ ಶಾಸ್ತ್ರಗಳಲ್ಲಿ ಭಗವಂತನ ತತ್ವ ಇರಬೇಕಾದ್ರಲ್ಲಿ ಅವನ ಗುಣ, ಪ್ರಭಾವ, ಚರಿತ್ರೆಗಳು ಮತ್ತು ಅವನ ಸಾಕಾರ, ನಿರಾಕಾರ ಮತ್ತು ಸಗುಣ, ನಿರ್ಗುಣ ಸ್ವರೂಪದ ವರ್ಣನೆ ಇರುತ್ತೋ ಅಂತಹ ಶಾಸ್ತ್ರಗಳ ಅಧ್ಯಯನ ಮಾಡೋದು. ಅಂದರೆ ಅದರಲ್ಲಿ ಸಗುಣನೂ ಇರಬೇಕು, ನಿರ್ಗುಣದ ಬಗ್ಗೆನೂ ಇರಬೇಕು, ಸಾಕಾರನೂ ಇರಬೇಕು, ನಿರಾಕಾರನೂ ಇರಬೇಕು. ಈ ರೀತಿ ಇರುವಂಥ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು ಮತ್ತು ಭಗವಂತನ ಸ್ತುತಿಗಳನ್ನು ಪಠನೆ ಮಾಡೋದು, ಅವನ ನಾಮಗಳನ್ನು, ಅವನ ಗುಣಗಳನ್ನು ಕೀರ್ತನೆ ಮಾಡೋದು, ಮತ್ತು ವೇದ ಮತ್ತು ವೇದಾಂಗಗಳಿರುತ್ತಲ್ಲ ಅದರ ಅಧ್ಯಯನ ಮಾಡೋದು ಸ್ವಾಧ್ಯಾಯ ಅಂತ ಅನ್ನಿಸ್ಕೊಳ್ಳುತ್ತೆ. ಇಂತಹ ಸ್ವಾಧ್ಯಾಯ ಇದೆಯಲ್ಲ ಅದು ಅರ್ಥಜ್ಞಾನದ ಸಹಿತ ಆಗೋದ್ರಿಂದ, ಅಂದರೆ ಅದನ್ನು ಮಾಡಿದಾಗ ಅದರಿಂದ ನಮಗೆ ಜ್ಞಾನ ಸಿಗುತ್ತೆ ಅದರಲ್ಲಿ. ಮತ್ತು ಮಮತೆ, ಆಸಕ್ತಿ, ಫಲಾಪೇಚ್ಛೆ, ಈ ಅಭಾವ ಅಂದರೆ ಇದನ್ನೆಲ್ಲ ಬಿಟ್ಟು ನಾವು ಮಾಡುವುದರಿಂದ, ಅಂದರೆ ನನಗೆ ಯಾವುದೇ ಮಮತೆ ಇರಲ್ಲ, ಆಸಕ್ತಿ ಇರಲ್ಲ, ಅಥವಾ ನಾನು ಈ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ ಅಂತ ಏನೋ ಒಂದು ಸಿಗುತ್ತೆ ಅಂತ ಫಲಾಪೇಕ್ಷೆಯನ್ನು ಇಟ್ಕೊಂಡು ಕೂಡ ನಾನು ಅದನ್ನು ಮಾಡೋದಿಲ್ಲ. ಆ ರೀತಿ ಎಲ್ಲವನ್ನ ಬಿಟ್ಟು ಮಾಡೋದ್ರಿಂದ ಅದನ್ನು ಸ್ವಾಧ್ಯಾಯ ಜ್ಞಾನಯಜ್ಞ ಅಂತ ಹೇಳ್ತಾರೆ. ಆಯಿತಾ, ಇಲ್ಲಿ ನಾನು ಎಲ್ಲ ಭಗವಂತನ ವಿಚಾರಗಳು ಇರಬೇಕು, ಆಮೇಲೆ ಅದನ್ನು ನಾನು ಆಸಕ್ತಿ, ಮಮತೆ, ಫಲಾಪೇಚ್ಛೆ ಇಲ್ಲದೆ ಆ ಸ್ವಾಧ್ಯಾಯವನ್ನು ಮಾಡೋದ್ರಿಂದ ಅದರಿಂದ ನನಗೆ ಜ್ಞಾನ ಕೂಡ ಬೆಳೆಯುತ್ತೆ, ಅದರಲ್ಲಿ ನನಗೆ ಜ್ಞಾನ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಾಧ್ಯಾಯ ಜ್ಞಾನಯಜ್ಞ ಅಂತ ಕರೀತಾರೆ.
ಈ ಪದದಲ್ಲಿ ಸ್ವಾಧ್ಯಾಯದ ಜೊತೆಗೆ ಜ್ಞಾನ ಶಬ್ದದ ಸಮಾಸವನ್ನ ಮಾಡಿ ಅಂದ್ರೆ ಅದರಲ್ಲಿ ಹಾಕಿ ಸ್ವಾಧ್ಯಾಯ ರೂಪಿ ಕರ್ಮವೂ ಕೂಡ ಜ್ಞಾನನೇ ಆಗಿದೆ ಅನ್ನುವಂತಹ ಒಂದು ಭಾವನೆಯನ್ನ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಅದು ಕೂಡ ಒಂದು ಕೆಲಸವೇ, ಅಂದ್ರೆ ಸ್ವಾಧ್ಯಾಯ ಮಾಡುವುದು ಕೂಡ ಒಂದು ಜ್ಞಾನ ಯಜ್ಞಾನೇ ಆಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಸ್ವಾಧ್ಯಾಯ ಜ್ಞಾನ ಯಜ್ಞ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಗೀತೆಯ ಅಧ್ಯಯನವನ್ನೂ ಕೂಡ ಭಗವಂತ ಜ್ಞಾನ ಯಜ್ಞ ಎಂಬ ಹೆಸರಿನಿಂದ ಕರೆದಿದ್ದಾನೆ. ಇದನ್ನ ಜ್ಞಾನ ಯಜ್ಞ ಅಂತಾನೆ ಕರೆದಿದ್ದಾನೆ ಭಗವಂತ. ಇದರ ಬಗ್ಗೆ 18ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳಿದಾನೆ. ಏನ್ ಹೇಳಿದಾನೆ, ಅದ್ ಯಾವ ಶ್ಲೋಕ ಅಂತಂದ್ರೆ 18ನೇ ಅಧ್ಯಾಯ 70ನೇ ಶ್ಲೋಕ. ಅಧ್ಯಶ್ಯತೆ ಚಯ ಇಮಂ ಅಂತ ಬರುತ್ತೆ ನೋಡಿ, ಅಲ್ಲೇನು ಹೇಳಿದಾನೆ, ಯಾವ ಪುರುಷನು ಈ ಧರ್ಮಮಯವಾದ ನಮ್ಮಿಬ್ಬರ ಸಂವಾದ ರೂಪವಾದ ಗೀತಾಶಾಸ್ತ್ರವನ್ನು ಓದ್ತಾನೋ ಅವನ ಮೂಲಕ ಸಹ ನಾನು ಜ್ಞಾನ ಯಜ್ಞದಿಂದ ಪೂಜಿತನಾಗ್ತೀನಿ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದಾನೆ. ಅಂದ್ರೆ ಯಾರು ಈ ಗೀತಾಶಾಸ್ತ್ರವನ್ನ ಓದ್ತಾರೋ, ಅಂದ್ರೆ ಇಲ್ಲಿ ನಮ್ಮಿಬ್ಬರ ಅಂದ್ರೆ ಅರ್ಜುನ ಮತ್ತೆ ಕೃಷ್ಣನ ಸಂವಾದ ಅಲ್ವಾ, ಈ ಗೀತಾಶಾಸ್ತ್ರವನ್ನ ಯಾರು ಓದ್ತಾರೋ ಅದನ್ನ ನಾನು ಯಾವ ರೀತಿ ತಿಳ್ಕೊಳ್ತೀನಿ ಅಂದ್ರೆ ಆ ಓದುವಂತ ವ್ಯಕ್ತಿ ನನಗೆ ಜ್ಞಾನ ಯಜ್ಞದಿಂದ ಪೂಜಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತೀನಿ ಅಂತ ಹೇಳಿದಾನೆ. ನೋಡಿ, ಇಲ್ಲಿ ನಾವು ಪ್ರತಿನಿತ್ಯ ಆರತಿ ಮಂಗಳಾರತಿ ಹೂವ ಸಮರ್ಪಣೆ ಮಾಡಿ ಭಗವಂತನಿಗೆ ಪೂಜೆ ಮಾಡ್ತೀವಲ್ವಾ, ಅದೊಂದೇ ಪೂಜೆ ಅಲ್ಲ. ಆಮೇಲೆ ಹೋಮ ಹವನಗಳನ್ನ ಮಾಡ್ತೀವಲ್ಲ, ಅದೊಂದೇ ಯಜ್ಞ ಅಲ್ಲ. ಇಲ್ಲಿ ನಾವು ಪ್ರತಿನಿತ್ಯ ಕೂತ್ಕೊಂಡು ಆ ಭಗವಂತನ ವಿಚಾರವನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದು ಕೂಡ ಒಂದು ಯಜ್ಞ ಆಗತ್ತೆ. ಅದಕ್ಕೆ ಇಲ್ಲಿ ಭಗವಂತ ಸ್ವಯಂ ಹೇಳಿದಾನೆ, ಯಾರಿದನ್ನ ಓದ್ತಾರೋ ಅವರು ನನಗೆ ಪೂಜಿಸ್ತಾ ಇದ್ದಾರೆ, ಜ್ಞಾನ ಯಜ್ಞದ ಮೂಲಕ ಪೂಜೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀನಿ ಅಂತ ಹೇಳಿದಾನಲ್ವಾ. ಸೊ ನಾವು ಪ್ರತಿನಿತ್ಯ ಭಗವಂತನ ವಿಚಾರಗಳನ್ನ ಕೇಳೋದು ಕೂಡ ನಾವು ಪ್ರತಿನಿತ್ಯ ಯಜ್ಞವನ್ನ ಮಾಡಿದ ಹಾಗೆ ಲೆಕ್ಕ, ಆಯ್ತಾ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಪೂಜೆನೇ ಮಾಡಬೇಕು ಇದನ್ನ ಮಾಡೋದಲ್ಲ, ಮೊದಲು ಇಂಪಾರ್ಟೆಂಟ್ ಪೂಜೆ, ಆ ರೀತಿ ಅಲ್ಲ. ಭಗವಂತನ ವಿಚಾರ ಅದೇನಾದರೂ ಆಗಿರಲಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಮೇನು ಏನೋ ಕಷ್ಟಪಟ್ಕೊಂಡು ಹಿಂಸೆ ಪಟ್ಕೊಂಡು ಮಾಡೋದಲ್ಲ. ಯಾವುದಾದ್ರೂ ಒಂದು ವಿಧಾನದಲ್ಲಿ ಅಲ್ಲಿ ನಮ್ಮ ಮನಸ್ಸು ಸಂಪೂರ್ಣವಾಗಿ ಅದರಲ್ಲೇ ಇರಬೇಕು. ಆ ರೀತಿ ನಾವು ಮಾಡ್ತೀವಲ್ವ, ಅದು ಶ್ರೇಷ್ಠವಾಗಿರುತ್ತೆ. ಸೊ ಅದಕ್ಕೆ ನಮಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ನಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೋ ಭಗವಂತನನ್ನು ಪೂಜಿಸೋ ರೀತಿ, ಆ ರೀತಿಯಲ್ಲಿ ನಾವು ಮಾಡ್ತಾ ಹೋದರೂ ಸಾಕಾಗತ್ತೆ, ಆಯ್ತಾ. ಇದನ್ನು ಕೂಡ ಜ್ಞಾನ ಯಜ್ಞ ಅಂತ ಕರೀತಾರೆ. ಸೊ ಇಲ್ಲಿ ನಮಗೆ ಗೊತ್ತಾಯ್ತಲ್ವಾ, ಸ್ವಾಧ್ಯಾಯ ಅಂದರೆ ನಾವು ಭಗವಂತನ ವಿಚಾರವನ್ನು ಕೇಳೋದು, ಹೇಳೋದು, ತಿಳ್ಕೊಳ್ಳೋದು, ಅದು ಕೂಡ ಜ್ಞಾನ ಯಜ್ಞ ಅಂತಾನೆ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ 28ನೇ ಶ್ಲೋಕ ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.